ವೆಲ್ಕಮ್ ಬ್ಯಾಕ್. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಡಿಯೋ ರೂಪದಲ್ಲಿ ನಿಮ್ಮ ಮುಂದೆ ಸ್ಫೋಟಗೊಳ್ಳಲಿದೆ. ಈ ಪ್ರಕರಣದಲ್ಲಿ ಅವ್ರು ಇನ್ವಾಲ್ವ್ ಆಗಿದ್ರಂತೆ, ಇವ್ರು ಇನ್ವಾಲ್ವ್ ಆಗಿದ್ರಂತೆ, ದೊಡ್ಡ ನಾಯಕರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಆರೋಪಗಳು ಇಷ್ಟು ದಿನ ಏನ್ ಕೇಳೋಕ್ ಸಿಗ್ತಾ ಇತ್ತು. ಅದಕ್ಕೆ ಸಾಕ್ಷಿಯಾಗಿ ನಿಲ್ಲಬಲ್ಲಂತಹ ಆಡಿಯೋ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಮತ್ತೊಂದು ಪೆನ್ ಡ್ರೈವ್ ಆಡಿಯೋ ಬಾಂಬ್ ಕೆಲವೇ ಕ್ಷಣಗಳಲ್ಲಿ ಸ್ಫೋಟಗೊಳ್ಳಲಿದೆ. ರಾಜಕೀಯದಲ್ಲಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಲಿದೆ ಈ ಆಡಿಯೋ, ನೋ ಡೌಟ್. ಯಾರ ನಡುವಿನ ಮಾತುಕತೆ ಹಾಗಾದ್ರೆ ಇದು? ಮಹಾನಾಯಕರನ್ನ ಒಳಗೊಂಡಿದ್ದಾರೆ ಎನ್ನಲಾಗ್ತಾ ಇರುವ ಈ ಆಡಿಯೋ, ಅದರಲ್ಲಿರುವ ಸಂಭಾಷಣೆ ಆದ್ರೂ ಏನು? ಕೆಲವೇ ಕ್ಷಣಗಳಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡಲಿದೆ ರಿಪಬ್ಲಿಕ್ ಕನ್ನಡ. ಈ ಆಡಿಯೋವನ್ನ ರಿಲೀಸ್ ಮಾಡ್ಲಿಕ್ಕೂ ಕೂಡ ಧೈರ್ಯ ಬೇಕು. ಯಾಕಂತಂದ್ರೆ ಇದರಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇರುವ, ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಮಾತುಗಳು ಅತ್ಯಂತ ಪ್ರಬಲ ರಾಜಕೀಯ ನಾಯಕರಿಗೆ ಸಂಬಂಧಪಟ್ಟಿದ್ದು. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ದೊಡ್ಡವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ಆರೋಪಕ್ಕೆ ಪೂರಕವಾಗಿ ನಿಲ್ತಾ ಇರ್ತಕ್ಕಂಥ ಆಡಿಯೋ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಆಡಿಯೋ ಸಂಭಾಷಣೆಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡಲಿದೆ. ಮಹಾನಾಯಕನ ಮಾತು ಕೂಡ ಇದೆ ಅಂತ ಹೇಳಲಾಗ್ತಾ ಇರುವ ಆಡಿಯೋ, ಸ್ಯಾಂಪಲ್ ರೀತಿಯಲ್ಲಿ ದೇವರಾಜೇಗೌಡ ಹೊರಬಿಟ್ಟಿದ್ದ ಆಡಿಯೋದ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಕೆಲ ಕ್ಷಣಗಳಲ್ಲಿ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಪೆನ್ ಡ್ರೈವ್ ಕೇಸ್ನಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸ್ಫೋಟಗೊಳ್ಳಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರ ಆಗಲಿರುವ ಈ ಸುದ್ದಿ ರಾಜ್ಯ ರಾಜಕೀಯ ವಲಯದಲ್ಲಿ ಅತಿ ದೊಡ್ಡ ಸಂಚಲನಕ್ಕೆ ಹಾದಿಯನ್ನ ಮಾಡಿಕೊಟ್ರು ಕೂಡ ಅಚ್ಚರಿ ಇಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮಾಜಿ ಪ್ರಧಾನಿ ದೇವೇಗೌಡರ ಬಗ್ಗೆ ಆ ನಾಯಕರು ಮಾತನಾಡಿರೋದು ಏನ್ ಗೊತ್ತಾ? ಕೆಲವೇ ಕ್ಷಣಗಳಲ್ಲಿ ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಇದರ ಜೊತೆಗೆ ಕುಮಾರಸ್ವಾಮಿಯನ್ನ ಕೂಡ ಈ ಪ್ರಕರಣದಲ್ಲಿ ಸಿಲುಕಾಕ್ಸ್ಲಿಕ್ಕೆ ಒಳಸಂಚು ನಡೆದಿತ್ತ ಅನುಮಾನಗಳು ಒಂದೊಂದಾಗಿ ಉದ್ಭವ ಆಗ್ತಾ ಹೋಗುತ್ತೆ. ಈ ಆಡಿಯೋವನ್ನ ಕೇಳಿಸ್ಕೊಂಡ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳ ಬಗ್ಗೆ ಮಾತು, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತು, ಮಹಾನಾಯಕನದ್ದು ಅಂತ ಹೇಳಲಾಗ್ತಾ ಇರುವ ಮಾತು ಎಲ್ಲದಕ್ಕೂ ಕೂಡ ಸಾಕ್ಷಿಯಾಗಿ ನಿಲ್ತಿದೆ ಈ ಆಡಿಯೋ. ಕೆಲ ಕ್ಷಣಗಳಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಜ್ವಲ್ ರೇವಣ್ಣರದ್ದು ಅಂತ ಹೇಳಲಾಗ್ತಾ ಇರುವ ಪೆನ್ ಡ್ರೈವ್ ಪ್ರಕರಣದ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಆಡಿಯೋ ತುಣುಕು ನಿಮ್ಮ ಮುಂದೆ ಪ್ರಸಾರ ಆಗಲಿದೆ. Biggest breaking news in Republic Kannada. ದೇವೇಗೌಡರ ಫ್ಯಾಮಿಲಿ ಅವರ ಟಾರ್ಗೆಟ್. ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಸುವಂತ ಒಂದು ಆಡಿಯೋ ಇದು. ಇದನ್ನ ಪಬ್ಲಿಷ್ ಮಾಡಕ್ಕೆ ದಮ್ ಇರಬೇಕು. ರಿಪಬ್ಲಿಕ್ ಕನ್ನಡ ಅದನ್ನು ಜನತೆಯ ಮುಂದೆ ಇಡ್ತಾ ಇದೆ. ದೇವೇಗೌಡರ ಫ್ಯಾಮಿಲಿ ಅವರ ಟಾರ್ಗೆಟ್. ರಾಜಕೀಯದಲ್ಲಿ ಭಾರಿ ಸಂಚಲನ ಉಂಟು ಮಾಡುವ ಮಾತುಗಳು ಇದರಲ್ಲಿ ಇದ್ದಾವೆ, ಹುನ್ನಾರಗಳು ಇದರಲ್ಲಿ ಹೊರಬೀಳ್ತಾ ಇದ್ದಾವೆ. ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಇದು ಅತಿ ದೊಡ್ಡ ಟ್ವಿಸ್ಟ್. ದೇವೇಗೌಡರ ಫ್ಯಾಮಿಲಿಯನ್ನ ಯಾವ ರೀತಿಯಲ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಹೊರ ಬೀಳುತ್ತೆ. ಒಂದು ದೊಡ್ಡ ಸಂಚಲನ ಇದರಿಂದ ಉಂಟಾಗುತ್ತೆ. ಹಿಂಗೂ ಮಾತಾಡ್ತಾರ, ಈ ತರಾನು ಇದೆಯಾ ಅಂತ ವೀಕ್ಷಕರೇ ನೀವು ಆಶ್ಚರ್ಯ ಪಡೋ ರೀತಿನಲ್ಲಿದೆ ಈ ಒಂದು ಆಡಿಯೋ. ರಿಪಬ್ಲಿಕ್ ಕನ್ನಡ ಇದನ್ನ ಜನಗಳ ಮುಂದೆ ಇಡ್ತಾ ಇದೆ. ಸಂಭಾಷಣೆ ಇದು ಅಂತ ಹೇಳಲಾಗ್ತಾ ಇದೆ. ಅವರಿಬ್ಬರ ನಡುವೆ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಪಟ್ಟಂತೆ ನಡೆದಿರುವ ಸಂಭಾಷಣೆ ಅಂತ ಹೇಳಲಾಗ್ತಾ ಇದೆ. DCM DKC ಅವರೂ ಇದ್ದಾರೆ ಈ ಆಡಿಯೋ ಸಂಭಾಷಣೆಯಲ್ಲಿ ಅನ್ನೋ ಗಂಭೀರ ಆರೋಪ. ಪೆನ್ ಡ್ರೈವ್ ಬಗ್ಗೆ ಮೂವರು ನಾಯಕರು ಮಾತನಾಡಿದ್ ಏನು ಹಾಗಾದ್ರೆ? ದೇವರಾಜೇಗೌಡ ಜೈಲಿನಲ್ಲಿ ಇರುವಾಗಲೇ ಈ ಆಡಿಯೋ ರಿಲೀಸ್ ಆಗಿದೆ. ಇದರ ಹಿಂದೆ ಕೂಡ ಇದೆಯಾ ರಾಜಕೀಯ ಉದ್ದೇಶ? ಕ್ಯಾಲ್ಕುಲೇಷನ್ಸ್. ಈ ಆಡಿಯೋದ ಸತ್ಯಾಸತ್ಯತೆ ರಿಪಬ್ಲಿಕ್ ಕನ್ನಡಕ್ಕೆ ಇನ್ನೂ ಖಾತ್ರಿಯಾಗಬೇಕಾಗಿದೆ. ಅದರ ಲಭ್ಯವಾಗಿರುವ ಮೂಲಗಳ ಪ್ರಕಾರ, ಈ ಆಡಿಯೋವನ್ನು ತಲುಪಿಸಿರುವ ಮೂಲಗಳ ಪ್ರಕಾರ ದೇವರಾಜೇಗೌಡರು ಸ್ಯಾಂಪಲ್ ರೀತಿಯಲ್ಲಿ ಬಿಟ್ಟ
ಅರೆಸ್ಟ್ ಆಗ್ಲಿಕ್ಕೆ ಮುಂಚೆ ಪ್ರೆಸ್ ಮೀಟ್ ನಡೆಸಿ ಸ್ಯಾಂಪಲ್ ರೀತಿಯಲ್ಲಿ ಬಿಟ್ಟ ಆ ಫೋನ್ ಸಂಭಾಷಣೆಯ ಮುಂದುವರೆದ ಭಾಗ ಈ ಆಡಿಯೋ ಅಂತ ಹೇಳಲಾಗ್ತಾ ಇದೆ. ದೇವರಾಜೇಗೌಡ್ರೆ ಆರೋಪ ಮಾಡಿರೋ ರೀತಿಯಲ್ಲಿ ಶಿವರಾಮೇಗೌಡರು ಅವ್ರ ಹತ್ರ ಡಿ.ಕೆ. ಶಿವಕುಮಾರ್ ಅವರು ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಲ್ ಕುದುರಿಸಲಿಕ್ಕೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವ ಆಡಿಯೋ ಸಂಭಾಷಣೆ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆ ಮಾಡ್ತಾ ಇದೆ. ಆ ತನಿಖೆ ಬಗ್ಗೆ ಸಂಪೂರ್ಣ ವಿಶ್ವಾಸ. ಯಾವುದೇ ತನಿಖಾ ಸಂಸ್ಥೆ ಆದರೂ ಕೂಡ ಅದು ನಡೆಸುವಂತಹ ತನಿಖೆ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಬದ್ಧತೆ, ನಂಬಿಕೆ, ನಿರೀಕ್ಷೆ ಇದೆಲ್ಲವೂ ಕೂಡ ಇದೆ. ಹಾಗಾಗಿನೇ ನಾವು ಹೇಳ್ತಾ ಇದ್ದೀವಿ, ಈಗ ನಾವು ಪ್ರಸಾರ ಮಾಡ್ತಿರುವ ಆಡಿಯೋ ಇದರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ಇದು ಮ್ಯಾನಿಪುಲೇಟೆಡಾ, ಎಡಿಟೆಡ್ಡಾ, ಇದು ಯಾವುದರ ಖಾತ್ರಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಇಲ್ಲ. ನಮಗೆ ಮೂಲಗಳಿಂದ ಹೇಗೆ ಲಭ್ಯವಾಯಿತು ಆಡಿಯೋ, ಅದೇ ರೀತಿಯಲ್ಲಿ ಮೂಲ ಸ್ವರೂಪದಲ್ಲೇನೆ ನಿಮ್ಮವರೆಗೂ ತಲುಪಿಸ್ತಾ ಇದ್ದೀವಿ. ಈ ಆಡಿಯೋಗೂ ರಿಪಬ್ಲಿಕ್ ಕನ್ನಡಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬದಲಾಗಿ ನಾವು ಆಸ್ ವಿ ಗಾಟ್ ಯಾವ ರೀತಿಯಲ್ಲಿ ನಮಗೆ ಆಡಿಯೋ ಬಂದಿದೆಯೋ ಹಾಗೆ ಪ್ರಸಾರ ಮಾಡ್ತಿದ್ದೀವಿ. ಶಿವರಾಮೇಗೌಡರು ಹಾಗೆ ದೇವರಾಜೇಗೌಡರ ನಡುವೆ ನಡೆದಿದೆ ಅಂತ ಹೇಳಲಾಗ್ತಾ ಇರುವ ಸಂಭಾಷಣೆ ನಿಮ್ಮ ಮುಂದೆ. ನನಗೀಗ ಒಂದು ನಿಮಿಷ ಕೇಳ್ತೀವಿ, ನೀವು ಡಿ.ಕೆ. ಅವ್ರ ಜೊತೆಗೆ ಕೈ ಜೋಡಿಸೋದಿದ್ದರೆ ನಿಮ್ಗೆ ಎಲ್ಪು ಮಾಡ್ತಾರೆ, ನೀವು ಯಾವ ಥರ ಬೇಕೋ ಅವ್ರು ನೋಡ್ಕೊಳ್ತಾರೆ. ನಾನು ಇವತ್ತು ಮಾತು ಹೇಳಿದೆ, ಇವತ್ತೊಂದು ಹೇಳಿದೆ, ಸಾಯಂಕಾಲ ಬರ್ತದೆ. ನಾನು BJP ನಾನು BJP ಸಂಸದನಾಗಿದ್ದೇನೆ, BJP ಇದ್ದೀನಿ, ನಾನು ಮಾಜಿ ಸಂಸದ. ನರೇಂದ್ರ ಮೋದಿಗೆ ನಾನು ಒತ್ತಾಯ ಮಾಡ್ತೀನಿ, ಇವ್ರನ್ನ ಮೊದಲು ಆಚೆ ಹಾಕ್ತೀನಿ, NDAಯಿಂದ ಆಚೆ ಹಾಕ್ಬಿಟ್ಟು ಅಂತ ಒತ್ತಾಯ ಮಾಡ್ತೀನಿ. ಅದಾದ್ಮೇಲೆ BJPನ ಇನ್ನು ಮುಂದೆ ಕಟ್ಟೋದು ಹಳೆ ಮೈಸೂರಿನಲ್ಲಿ ಕನಸು. ಇವ್ರಿನ್ ಯಾವ ಕಾರಣಕ್ಕೂ ಕಟ್ಟಕ್ಕಾಗಲ್ಲ, ಹೊರತುಬಿಡಿ. ನಾನು ಹೇಳಿದೆ, ನಾನು ಯಡಿಯೂರಪ್ಪನ ಮಗ ಬಂದ ಮೇಲೆ, ವಿಜಯೇಂದ್ರ ಬಂದ ಮೇಲೆ ಏನೋ ಕಟ್ತಾನೆ ಅಂತಿದ್ದೆ, ಈ ಚುನಾವಣೆಗೆ ಮಾರಾಟ ಆಗೋಯ್ತು ಅಂತ ಹೇಳಿದೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ, ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಗೌಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದು